ಸರ್, ಈಗ ಒಂದು RSS ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತೇಳಿ ಪ್ರಿಯಾಂಕಾಗೆ ಮತ್ತೆ ನಲ್ಪಾಡ್ಗೆ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಸೊ ಏನ್ ಕೇಸ್ ವಿಚಾರ ಸರ್, ಅದು ಏನಂತ ಹೇಳಿ? ಸೊ ಒಂದು ಕಂಪ್ಲೇಂಟ್ ಆಗುತ್ತೆ, ತೇಜಸ್ ಅಂತ ಹೇಳಿ ಬರ್ತಾರೆ ಕ್ಲೈಂಟ್. ಸೊ ಈಸ್ ಫ್ರಮ್ RSS. ಸೊ ಅವ್ರು ಹೇಳ್ಕೊತಾರೆ, ಈಗ ಹೇಗೆ ಪ್ರಿಯಾಂಕ್ ಖರ್ಗೆ ಅವರು ಅದು IT ಮಿನಿಸ್ಟರ್ ಆಗಿರ್ತಾರೆ. ಸೊ ಈ ಸೇಸ್ ದಟ್ ಸರ್ಟನ್ ಸ್ಟೇಟ್ಮೆಂಟ್ಸ್, ಸೊ ಪಬ್ಲಿಕೇಶನ್ಸ್ ಏನಾಗುತ್ತೆ, ದಿಸ್ ಇಸ್ ಡಿಫೇಮಿಂಗ್ RSS ಅಂತೇಳಿ ನಮ್ಮ ಹತ್ರ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೊ PCR ಒಂದು ರಿಜಿಸ್ಟರ್ ಮಾಡ್ತೀವಿ, ಡಿಫಾಮೇಷನ್ ಕೇಸ್ ಅಂತ ಹೇಳಿ. ಆ ವಿಚಾರವಾಗಿ ಕೋರ್ಟ್ ಕೂಡ ನೋಡುತ್ತೆ ವೆದರ್ ಟು ಟೇಕ್ ಕಾಗ್ನಿಸೆನ್ಸ್ ಅಂತ ಹೇಳಿ ನೋಡುತ್ತೆ. ಕಳೆದ 2025 ನಾವು ಫೈಲ್ ಮಾಡಿದ್ದು. ಸೊ ರೀಸೆಂಟಾಗಿ ಅಂದರೆ ಎಸ್ಟರ್ಡೇ ಒಂದು ಆರ್ಡರ್ ಮಾಡಿದೆ. ಸೊ A1 ದಟ್ ಇಸ್ ಪ್ರಿಯಾಂಕ್ ಖರ್ಗೆ, A3 ದಟ್ ಇಸ್ ನಲ್ಪಾಡ್, ಬೋತ್ ಆರ್ ಟು ಬಿ ಟೇಕನ್ ಕಾಗ್ನಿಸೆನ್ಸ್ ಅಂತೇಳಿ. ದಿನೇಶ್ ಗುಂಡೂರಾವ್ ಅವ್ರನ್ನ ಡ್ರಾಪ್ ಔಟ್ ಮಾಡ್ತಾರೆ. ಸೊ ವಿ ಆರ್ ಚಾಲೆಂಜಿಂಗ್ ಬಿಫೋರ್ ದಿ ಹೈಕೋರ್ಟ್. ಅಂದ್ರೆ ಈಗ ಪ್ರೆಸೆಂಟ್ ಮುಂದೆ ಏನಾಗುತ್ತೆ ಸರ್? ಸಮನ್ಸ್ ಜಾರಿ ಅಂದ್ರೆ ಏನಂತ ಸಮನ್ಸ್ ಜಾರಿ ಆಗಿದೆ, ಮುಂದೆ ಏನು ಪ್ರಕ್ರಿಯೆ ಇದೆ ಸರ್? ಸೊ ದೇ ಹ್ಯಾಸ್ ಟು ಕಮ್ ಲೈಕ್ ಕೋರ್ಟಿಗೆ ಬರಬೇಕಾಗುತ್ತೆ. ಸೊ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ, ಡೇಟ್ ಕೋರ್ಟಿಗೆ ಬರಬೇಕಾಗುತ್ತೆ. ಬಂದು ದೇ ಶುಡ್ ಅಪಿಯರ್ ಬಿಫೋರ್ ದಿ ಕೋರ್ಟ್. ಎಸ್, ಹಿ ಮೈಟ್ ಬಿ ದಿ ಹೋಮ್ ಮಿನಿಸ್ಟರ್ ಆ್ಯಂಡ್ ಅದರ್ ಮಿನಿಸ್ಟರ್ಸ್ ಟು, ಬಟ್ ದೇ ಹ್ಯಾಸ್ ಟು ಕಮ್ ಟು ದ ಕೋರ್ಟ್ ಆ್ಯಂಡ್ ಅವ್ರ ಮೇಲೆ ಏನು ಬೇಲ್ ಇರುತ್ತೆ, ಬೇಲ್ ತಗೋಬೇಕಾಗುತ್ತೆ. ನಂತರ ಹಿ ಹ್ಯಾಸ್ ಟು ಪಾರ್ಟಿಸಿಪೇಟ್ ಇನ್ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಕೋರ್ಟ್. ಟ್ರಯಲ್ ನಡೆಯುತ್ತೆ. ಟ್ರಯಲಲ್ಲಿ ಏನು ಮಾತಾಡಿದ್ದಾರೆ, ಸೊ ವಿ ಶುಡ್ ಅಡ್ಮಿಟ್ ಆರ್ ಡಿಫೆಂಡ್, ಆ ರೀತಿ ಕೇಸ್ ನಡ್ಕೊಂಡು ಹೋಗುತ್ತೆ. ಸರ್, ಇದು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾತಾಡಿದ್ದೆ, ಡೈರೆಕ್ಟ್ ಆಗಿ ಭಾಷಣ ಮಾತಾಡಿದ್ದೆ, ಮತ್ತೆ ಯಾವ ಸ್ಟೇಷನ್ ಅಲ್ಲಿ ಕೇಸ್ ಆಗಿತ್ತು? ಸೊ ಇದು ಸ್ಟೇಷನ್ಗೆ ಸಂಬಂಧಪಟ್ಟಿಲ್ಲ ಕೇಸ್. ಇದು ಇಸ್ ಟೋಟಲಿ PCR, ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುವಂಥದ್ದು. ಸೊ ನಮ್ಮಲ್ಲಿ ಯಾವುದಾದ್ರೂ ಈ ಥರ ಡಿಫಾಮೇಷನ್ಸ್ ಕೇಸ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕ್ರಿಮಿನಲ್ ಪ್ರೊಸೀಡಿಂಗ್ಸ್, ಇಟ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್. ಸೊ ಈ ರೀತಿ ಫೈಲ್ ಮಾಡ್ಕೊಬೋದು. ಅದನ್ನ ನಾವು ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನ ಕೋರ್ಟ್ ತಗೊಳುತ್ತೆ. ಸೊ ಆ ಪ್ರೋಸೆಸ್ ಅಲ್ಲಿ ಈಗ ಅಕ್ಸೆಪ್ಟ್ ಆಗಿದೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಗೊತ್ತಿದೆ, ಅವರು ಎಲ್ಲ ರೀತಿ ದೇ ಟಾರ್ಗೆಟೆಡ್ RSS ಆ್ಯಂಡ್ ಮೀಡಿಯಾದಲ್ಲೂ ಮಾತಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ವಿ ಹ್ಯಾವ್ ಟೇಕನ್ ವೆರಿ ಆನ್ ರೆಕಾರ್ಡ್ ಫಾರ್ ಎವಿಡೆನ್ಸ್ ಅಂತ ಹೇಳೋದಾದ್ರೆ ಟ್ವಿಟರಲ್ಲಿ. ಸೊ ಎಸ್, ಕ್ಲಿಯರ್ಲಿ ಪಬ್ಲಿಷ್ಡ್, ಮತ್ತು ಬೇಕಾಬಿಟ್ಟು ಏನೋ ಮಾತಾಡಿದ್ದಾರೆ. ದಟ್ ಆಸ್ ವಿ ಹ್ಯಾವ್ ಟೇಕನ್ ಅಟ್ ಸ್ಟೇಟ್ಮೆಂಟ್. ಒಟ್ಟು ಎಷ್ಟು ಜನ ಮೇಲೆ ಕೇಸ್ ಕೊಟ್ಟಿದೆ ಸರ್? ಇವಾಗ ಇಬ್ಬರೇ ಆಗಿರೋದು ಈಗ? ಸೊ ಒಟ್ಟು 3 ಜನದ ಮೇಲೆ ನಾವು ತಗೊಂಡಿದ್ವಿ. ಫಸ್ಟ್ ಬಂದು ಹೇಳ್ದಾಗೆ ಪ್ರಿಯಾಂಕ್ ಖರ್ಗೆ ಅವರು, ಸೊ ಸೆಕೆಂಡ್ ದಿನೇಶ್ ಗುಂಡೂರಾವ್, ಮೂರನೇದು ಬಂದು ನಲ್ಪಾಡ್. ಸೊ 3 ಜನದ ಮೇಲೆ ಕೂಡ ವಿ ಹ್ಯಾವ್ ಟೇಕನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ. ಸೊ ಬಟ್ ಕೋರ್ಟ್ ಹ್ಯಾಸ್ ಟೇಕನ್ ಓನ್ಲಿ ಪ್ರಿಯಾಂಕ್ ಖರ್ಗೆ ಅಂಡ್ ನಲ್ಪಾಡ್ ಆಸ್ ಅ ಕಾಗ್ನಿಸೆನ್ಸ್. ಸೊ ಅವ್ರನ್ನ ಫರ್ದರ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗೆ ಅಂತ ಹೇಳಿ ದೇ ಹ್ಯಾವ್ ಟೇಕನ್ ಇಟ್ ಅಪ್. ದಿನೇಶ್ ಗುಂಡೂರಾವ್ನ ಬಿಟ್ಟಿದ್ದಾರೆ ಆಸ್ ಯೂಶುವಲ್ ಆಸ್ ಸೆಡ್. ಸೊ ವಿ ವಿಲ್ ಚಾಲೆಂಜ್ ಬಿಫೋರ್ ದಿ ಹೈಕೋರ್ಟ್. ಥ್ಯಾಂಕ್ ಯು. ಸರ್, ಈಗ ಕೋರ್ಟ್ ಅಲ್ಲೂ ಕೂಡ ಕೇಸ್ ನಡೀತಾ ಇದೆ RSS ಮತ್ತೆ ಪ್ರಿಯಾಂಕ್ ಖರ್ಗೆ ಅಂತ. ಬಟ್ ಇತ್ತೀಚೆಗೆ RSS ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ಶುರುವಾಗಿರುವಂತದ್ದು. ಸೊ ಈ ಮಧ್ಯದಲ್ಲಿ ಒಂದು ನೋಂದಣಿ ಆಗದ ಸಂಸ್ಥೆ ವಿರುದ್ಧ ಮಾತಾಡಿರೋದು ಮತ್ತೆ ಕೇಸ್ ಆಗಿರೋದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಂವಿಧಾನದ ಅಡಿಯಲ್ಲಿ ಇಟ್ಸ್ ವೆರಿ ಕ್ಲಿಯರ್ ದಟ್ ಯಾವುದಾದ್ರೂ ಒಂದು ಸಂಸ್ಥೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ವೆದರ್ ಇಟ್ ಇಸ್ ರಿಜಿಸ್ಟರ್ಡ್ ಆರ್ ಅನ್ರಿಜಿಸ್ಟರ್ಡ್, ಒಂದು ಸಂಸ್ಥೆಯಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅಂತಂದಾಗ, ಈ ಬೀಯಿಂಗ್ ಒಂದು ಸಂಸ್ಥೆ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಒಳ್ಳೆ ಸೈಟೇಷನ್ ಇದೆ, ಅಂದರೆ ಒಂದು ಕೇಸ್ ಲಾ ಸುಪ್ರೀಂ ಕೋರ್ಟಲ್ಲಿ ಶತ್ರುಘ್ನ ಸಿನ್ಹಾ ಒಂದು ಕಮೆಂಟ್ ಮಾಡ್ತಾರೆ 1996 ಅಲ್ಲಿ. ಸೊ ದಟ್ ಕಮೆಂಟ್ ಅಗೇನ್ಸ್ಟ್ ಒಂದು ಕಮ್ಯುನಿಟಿ ಮೇಲೆ, ಒಂದು ಮಾರ್ವಾಡಿ ಕಮ್ಯುನಿಟಿ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ದೋ ನಮ್ಗೆಲ್ಲರಿಗೂ ಗೊತ್ತಿದೆ ಮಾರ್ವಾಡಿ ಈಸ್ ನಾಟ್ ಅ ರಿಜಿಸ್ಟರ್ಡ್ ಅಂತ ಹೇಳಿ. ಬಟ್ ಒಂದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಒಂದು ಸಂಸ್ಥೆಯಲ್ಲಿ ಅವರು ತೊಡಗಿಸ್ಕೊಂಡಾಗ, ಅವರು ಪ್ರತಿನಿಧಿಸಿದಾಗ, ಅದು ಎಸ್ಪೆಷಲಿ RSS ಬಂದಾಗ ಅದು 100 ವರ್ಷಗಳು ಕೂಡ ಪೂರೈಸ್ತಿದೆ. ಸೊ ಅವ್ರು ಮಾಡುವಂಥ ಸೇವೆ ಮತ್ತು ಮತ್ತೊಂದು ವಿಚಾರವಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಭಾಗಿಯಾಗ್ಬೋದು. ಹಾಗೆ ತೇಜಸ್ ಅವ್ರ ಕಂಪ್ಲೇಂಟ್ ಕೂಡ ಭಾಗಿಯಾಗಿದ್ದಾರೆ. ಹಿ ಹ್ಯಾಸ್ ಡನ್ ವಂಡರ್ಫುಲ್ ಆಕ್ಟಿವಿಟೀಸ್. ಸೊ ಆ ಆಧಾರದ ಮೇಲೆ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್.